ಆಸ್ಟ್ರೇಲಿಯಾ ಸರಣಿಯಲ್ಲಿರುವಂತಹ ಟೀಂ ಇಂಡಿಯಾ ಇದೀಗ ಮೂರನೇ ಪಂದ್ಯಕ್ಕೆ ಕಣಕ್ಕಿಳಿದಿದೆ. ಬಟ್ ಪಂದ್ಯದ ಆರಂಭದಲ್ಲಿ ಮಳೆ ಆಘಾತ ಎದುರಾಗಿದ್ದು ಮೊದಲ ದಿನದ ಆಟವನ್ನು ಸ್ಥಗಿತಗೊಳಿಸಲಾಗಿದೆ. ಹಾಗೇನಾದ್ರೂ ಮಳೆಯಿಂದ ಪಂದ್ಯ ಸಂಪೂರ್ಣ ರದ್ದಾದರೆ ಭಾರತಕ್ಕೆ ದೊಡ್ಡ ನಷ್ಟವಾಗಲಿದೆ. ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯ ಪ್ರವಾಸದಲ್ಲಿದೆ. ಈಗಾಗಲೇ 2 ಮ್ಯಾಚ್ಗಳು ಮುಗಿದಿದ್ದು ಎರಡೂ ರಾಷ್ಟ್ರಗಳು ಒಂದೊಂದು ಮ್ಯಾಚ್ಗಳನ್ನ ಗೆದ್ದುಕೊಂಡಿವೆ. ಇದೀಗ ಮೂರನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಕಣಕ್ಕಿಳಿದಿದೆ. ಉಭಯ ತಂಡಗಳ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ಬ್ರಿಸ್ಬೇನ್ನ ಗಬ್ಬಾ ಮೈದಾನದಲ್ಲಿ ನಡೀತಾ ಇದೆ. ಭಾರತ ತಂಡ ಟಾಸ್ ಅನ್ನು ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಈ ಪಂದ್ಯಕ್ಕೆ ಟೀಮ್ನಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪಂದ್ಯ ಆರಂಭವಾದ ಕೆಲ ಹೊತ್ತಿನಲ್ಲೇ ಮಳೆ ಆರಂಭ. ಬ್ರಿಸ್ಬೇನ್ನ ಗಬ್ಬಾ ಮೈದಾನದಲ್ಲಿ ಪಂದ್ಯ ಆರಂಭವಾಗಿದ್ದು ಟಾಸ್ ಗೆದ್ದಿರುವಂತಹ ಭಾರತ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಮೊದಲ ಪಂದ್ಯ ಗೆದ್ದು ಎರಡನೇ ಟೆಸ್ಟ್ ಸೋತಿರುವಂತಹ ಟೀಂ ಇಂಡಿಯಾಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಹಿನ್ನೆಲೆಯಲ್ಲಿ ಮೂರನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲೇಬೇಕಿದೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದಂಥ ಟೀಂ ಇಂಡಿಯಾ ಮೈದಾನಕ್ಕಿಳಿದಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 5:50ಕ್ಕೆ ಶುರುವಾಗಿತ್ತು ಈ ಮೊದಲ ಸೆಷನ್. ಬಟ್ ಮೊದಲ ಸೆಷನ್ ಕೇವಲ 13.2 ಓವರ್ಗಳನ್ನು ಆಡಲಾಗಿತ್ತು. ಇದರ ನಡುವೆ 2 ಸಲ ಮಳೆ ಬಂದಿದ್ದರಿಂದ ಪಂದ್ಯವನ್ನು ಕಂಪ್ಲೀಟ್ ಸ್ಥಗಿತಗೊಳಿಸಲಾಗಿದೆ. ಮಧ್ಯಾಹ್ನದ ಸೆಷನ್ ವೇಳೆಗೂ ಕೂಡ ಮಳೆ ಬಿಡುವು ಕೊಡದ ಕಾರಣಕ್ಕೆ ಮೊದಲ ದಿನದಾಟವನ್ನೇ ಸ್ಥಗಿತಗೊಳಿಸಲಾಗಿದೆ. ಎಚ್ಚರಿಕೆಯ ಆಟವಾಡ್ತಿದ್ದಾರೆ ಆಸ್ಟ್ರೇಲಿಯಾ ಓಪನರ್ಸ್. ಟಾಸ್ ಸೋತು ಇನ್ನಿಂಗ್ಸ್ ಅನ್ನು ಆರಂಭಿಸಿದಂತ ಆಸ್ಟ್ರೇಲಿಯಾ ಪರ ಉಸ್ಮಾನ್ ಖವಾಜಾ ಹಾಗೆ ನಾಥನ್ ಮೆಕ್ಸ್ವಿನಿ ಆರಂಭಿಕರಾಗಿ ಕಣಕ್ಕಿಳಿದಿದ್ದಾರೆ. 13.2 ಓವರ್ಗಳವರೆಗೆ ಎಚ್ಚರಿಕೆಯ ಬ್ಯಾಟಿಂಗ್ ಪ್ರದರ್ಶನ ಮಾಡಿರುವಂತಹ ಆಸ್ಟ್ರೇಲಿಯಾ ಓಪನರ್ಸ್ ಯಾವುದೇ ವಿಕೆಟ್ ಕಳೆದುಕೊಳ್ಳದಂತೆ ನೋಡಿಕೊಂಡಿದ್ದಾರೆ. 47 ಎಸೆತಗಳನ್ನು ಎದುರಿಸಿದಂತ ಉಸ್ಮಾನ್ ಅಜೇಯ 19 ರನ್ ಬಾರಿಸಿದರೆ ನಾಥನ್ 33 ಎಸೆತಗಳಲ್ಲಿ 4 ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಈ ಮೂಲಕ ಆಸ್ಟ್ರೇಲಿಯಾ ತಂಡ ಯಾವುದೇ ವಿಕೆಟ್ ನಷ್ಟವಿರದೆ 28 ರನ್ ಕಲೆ ಹಾಕಿದೆ. ಮೂರನೇ ಮ್ಯಾಚ್ಗೆ 2 ಬದಲಾವಣೆ ಮಾಡಿದ ಭಾರತ. ಕಳೆದ ಪಂದ್ಯದಲ್ಲಿ ಸೋಲು ಕಂಡಿರುವಂತಹ ಭಾರತ ಈ ಮ್ಯಾಚ್ನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿಕೊಂಡಿದೆ. ಹರ್ಷಿತ್ ರಾಣಾ ಮತ್ತು ಅಶ್ವಿನ್ ಬದಲಾಗಿ ಆಕಾಶ್ ದೀಪ್ ಮತ್ತು ರವೀಂದ್ರ ಜಡೇಜಾಗೆ ಅವಕಾಶ ನೀಡಲಾಗಿದೆ. ಇನ್ನೊಂದು ವಿಚಾರ ಅಂದರೆ ರೋಹಿತ್ ಶರ್ಮಾ ಮತ್ತೆ ಓಪನಿಂಗ್ ಸ್ಲಾಟ್ಗೆ ಮರಳ್ತಾರೆ ಅಂತ ನಿರೀಕ್ಷಣೆ ಮಾಡಲಾಗಿತ್ತು. ಬಟ್ ಮತ್ತೆ ಮಧ್ಯಮ ಕ್ರಮಾಂಕದಲ್ಲೇ ಕಣಕ್ಕಿಳಿಯೋದಾಗಿ ಹೇಳಿದ್ದಾರೆ. ಕೆಎಲ್ ರಾಹುಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಲಿದ್ದಾರೆ. ಭಾರತ ಪರ ಯಶಸ್ವಿ ಜೈಸ್ವಾಲ್, ಕೆಎಲ್ ರಾಹುಲ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ, ನಿತೀಶ್ ಕುಮಾರ್ ರೆಡ್ಡಿ, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿದಿದ್ದಾರೆ. 3 ಪಂದ್ಯಗಳಿಗೆ 3 ಸ್ಪಿನ್ನರ್ಸ್ ಕಣಕ್ಕಿಳಿಸಿದ ಭಾರತ. ಆಸ್ಟ್ರೇಲಿಯಾ ಸರಣಿಯಲ್ಲಿರುವಂತಹ ಟೀಂ ಇಂಡಿಯಾ 3 ಪಂದ್ಯಗಳಿಗೂ ಕೂಡ 3 ಬೇರೆ ಬೇರೆ ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಿದೆ. ಪರ್ತ್ ಟೆಸ್ಟ್ನಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಅವಕಾಶ ನೀಡಲಾಗಿತ್ತು. ಅಡಿಲೇಡ್ನಲ್ಲಿ ಟೆಸ್ಟ್ಗೆ ಅಶ್ವಿನ್ ಅವಕಾಶ ಪಡೆದಿದ್ರು. ಇದೀಗ ರವೀಂದ್ರ ಜಡೇಜಾಗೆ ಮಣೆ ಹಾಕಲಾಗಿದೆ. ಇನ್ನು ಆಸ್ಟ್ರೇಲಿಯಾ ತಂಡದಲ್ಲಿ ಒಂದು ಬದಲಾವಣೆಯನ್ನು ಕಾಣಬಹುದಾಗಿದೆ. ಗಾಯದಿಂದ ಚೇತರಿಸಿಕೊಂಡಿರುವಂತಹ ಜೋಸ್ ಹೇಜಲ್ವುಡ್ ಅವರು ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. 5 ದಿನವೂ ಮಳೆ ಮುನ್ಸೂಚನೆ ನೀಡಿದ್ದ ಹವಾಮಾನ ಇಲಾಖೆ. ಪರ್ತ್ ಮತ್ತು ಅಡಿಲೇಡ್ ನಂತರ ಬಳಿಕ ಭಾರತ ಗಬ್ಬಾ ಸವಾಲು ಎದುರಾಗಿದೆ. ಆದರೆ ಹವಾಮಾನ ಇಲಾಖೆ ಡಿಸೆಂಬರ್ 14ರ ಶನಿವಾರದಿಂದ ಅಂದರೆ ಪಂದ್ಯ ಪ್ರಾರಂಭವಾಗುವ ಈ ದಿನದಿಂದ ಹಿಡಿದು ಎಲ್ಲ 5 ದಿನಗಳವರೆಗೂ ಕೂಡ ಅಂದರೆ ಡಿಸೆಂಬರ್ 18ರವರೆಗೆ ಮಳೆಯ ಮುನ್ಸೂಚನೆ ನೀಡಿದೆ. ಈ 5 ದಿನಗಳಲ್ಲಿ ಮಿಂಚು ಮತ್ತು ಚಂಡಮಾರುತದೊಂದಿಗೆ ಮೋಡ ಕವಿದ ವಾತಾವರಣ ಕೂಡ ಇರಲಿದೆ. ಹಾಗೇನಾದರೂ ಮಳೆ ಬಿಡುವು ಕೊಡದೆ ಇಡೀ ಪಂದ್ಯ ರದ್ದಾದರೆ ಡ್ರಾನಲ್ಲಿ ಅಂತ್ಯಗೊಂಡ್ರೆ WTC ಫೈನಲ್ಗೆ ಭಾರತದ ಹಾದಿ ಭಾಗಶಃ ಮುಚ್ಚಲಿದೆ. ಇದೇ ಕಾರಣಕ್ಕೆ ಭಾರತ ವಿಕೆಟ್ ಬೇಟೆಗೆ ಪ್ಲಾನ್ ಮಾಡ್ತಿದ್ರೆ ಆಸ್ಟ್ರೇಲಿಯಾ ಬಿಗ್ ಸ್ಕೋರ್ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಹಿನ್ನೆಲೆಯಲ್ಲಿ 2 ತಂಡಗಳಿಗೆ ಈ ಗೆಲುವು ಅನಿವಾರ್ಯ ಇದೆ. ಭಾರತ ಮೊದಲ ಟೆಸ್ಟ್ ಅನ್ನು ಗೆದ್ದಿದ್ರೆ ಎರಡನೇ ಟೆಸ್ಟ್ ಪಂದ್ಯವನ್ನು ಆಸ್ಟ್ರೇಲಿಯಾ ಗೆದ್ದುಕೊಂಡಿದೆ. ಇನ್ನುಳಿದ 3 ಟೆಸ್ಟ್ಗಳಲ್ಲೂ ಕೂಡ ಭಾರತ ಗೆದ್ದರಷ್ಟೇ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಾದಿಗೆ ಮರಳಬಹುದು. ಸದ್ಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನ ಅಂಕಪಟ್ಟಿಯಲ್ಲಿ ಸೌತ್ ಆಫ್ರಿಕಾ ಮೊದಲ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಸೆಕೆಂಡ್ ಪ್ಲೇಸ್ನಲ್ಲಿದ್ದರೆ ಭಾರತ 3ನೇ ಸ್ಥಾನದಲ್ಲಿದೆ. ಗಾಬಾದಲ್ಲಿ ನಡೀತಾ ಇರುವಂತಹ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸದೆ ಭಾರತ ಏನಾದರೂ ಗೆಲುವನ್ನು ಪಡೆದರೆ 2ನೇ ಸ್ಥಾನಕ್ಕೆ ಇರುತ್ತೆ. ಆಸ್ಟ್ರೇಲಿಯಾ 3ನೇ ಸ್ಥಾನಕ್ಕೆ ಕುಸಿಯಲಿದೆ. ಅಕಸ್ಮಾತ್ ಆಸ್ಟ್ರೇಲಿಯಾನ ಗೆದ್ರೆ ಸದ್ಯದ ಯಾವುದೇ ಬದಲಾವಣೆ ಇರೋದಿಲ್ಲ. ಒಟ್ಟಿನಲ್ಲಿ ಭಾರತ ಮೊದಲ ಪಂದ್ಯದಲ್ಲಿ 295 ರನ್ಗಳ ಭರ್ಜರಿ ಗೆಲುವನ್ನು ಕಂಡಿತ್ತು. ಇನ್ನು ದ್ವಿತೀಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ 10 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಇದೀಗ ಉಭಯ ತಂಡಗಳು 3ನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ. ಮಳೆಗೆ ಮೊದಲ ದಿನದ ಸೆಷನ್ ಬಲಿಯಾಗಿದೆ. ಸೊ ಮಳೆಯ ಮೇಲೆಯೇ ಭಾರತದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಭವಿಷ್ಯ ಕೂಡ ನಿಂತಿದೆ. ನಮಸ್ಕಾರ.